ದಾವಣಗೆರೆ ಜಿಲ್ಲೆ ಹಾಗೂ ಹರಿಹರ ತಾಲೂಕಿನ ವಿವಿಧ ಭಾಗಗಳಲ್ಲಿ ಜೂಜಾಟ ಮತ್ತು ಬೆಟ್ಟಿಂಗ್ ದಂಧೆ ಜೋರಾಗಿದ್ದು ಸಾರ್ವಜನಿಕರಿಂದ ದೂರುಗಳು ಬರುತ್ತಿವೆ. ಇಂತಹ ಅಕ್ರಮ ಚಟುವಟಿಕೆಗಳು ಸಮಾಜಕ್ಕೆ ಮಾರಕವಾಗಿದ್ದು ಪೊಲೀಸ್ ಇಲಾಖೆ ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು ಎಂದು ಶಾಸಕ ಬಿಪಿ ಹರೀಶ್ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಕ್ರಮ ಚಟುವಟಿಕೆ ನಡೆಸುತ್ತಿರುವವರ ವಿರುದ್ಧ ಪೊಲೀಸ್ ಇಲಾಖೆ ವಿಶೇಷ ಕಾರ್ಯಾಚರಣೆ ನಡೆಸಿ ದಂಧೆಕೋರರಿಗೆ ತಕ್ಕ ಶಿಕ್ಷೆ ಕೊಡಿಸಬೇಕು. ಸಾರ್ವಜನಿಕರು ನೀಡುವ ಮಾಹಿತಿಗೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಯಶವಂತರಾವ್ ಜಾಧವ್, ಶಿವನಗೌಡ ಪಾಟೀಲ್ ಇದ್ದರು. ನಾವೆಲ್ಲ ಅಧಿಕಾರಿಗಳನ್ನ ಪೊಲೀಸರಿಗೆ ವೈಯಕ್ತಿಕವಾಗಿ ಮಾತನಾಡಿದಂಥ ಸಂದರ್ಭದಲ್ಲಿ ನಜ್ರುಲ್ಲಾ ಅಂತಕ್ಕಂಥ ಗೋವಾದನ ಕೈಯಲ್ಲಿ ಈಗ ಬಾಂಬೆ ಹೋಯ್ತು, ಈಗ ಗೋವಾದರ ಕೈಯಲ್ಲಿ ನಮ್ಮ ರಾಜ್ಯದ ಓಸಿ ನಡೀತಾ ಇದೆ. ಕೆಲವರು ಪೊಲೀಸ್ ಕಿರಿಯ ಅಧಿಕಾರಿಗಳಿಗೆ ಏನು ರೀ ಓಸಿ ಈ ಮಟ್ಟಕ್ಕೆ ಬಂದಿದೆಯಲ್ಲ ಅಂದರೆ, ಸರ್ ಓಸಿ ನಿಲ್ಲಿಸಿದ್ರು ಆನ್ಲೈನ್ದು ನಡೀತಾ ಇದೆ ಸಾರ್ ಅಂತಾರೆ. ಅವ್ರು ಸಮರ್ಥಿಸ್ಕೊಳ್ಳೋದು, ನಾವೇನೋ ಓಸಿ ಹಿಡಿತೀವಿ ಅಂತ ಇಟ್ಕೊಳ್ಳಿ, ಆನ್ಲೈನ್ ಓಸಿ ಜಾಸ್ತಿ ಆಗಿದೆ ಅಲ್ಲ. ಇವತ್ತು ಇತ್ತೀಚಿನ ದಿನದಲ್ಲಿ 18-20 ವರ್ಷದ ಮಕ್ಕಳು ತಂದೆ ಕೊಂದರು, ತಾಯಿ ಕೊಂದರು, ಸಹೋದರಿಯನ್ನು ಕೊಂದರು. ಕಾರಣ ರಾತ್ರಿ ಮೊಬೈಲ್ ನೋಡ್ತಿದ್ದ, ಬೇಡ ಅಂದಿದ್ದಕ್ಕೆ. ಇವೆಲ್ಲ ಕಾರಣ ಅವನು ಮೊಬೈಲಲ್ಲಿ ಆನ್ಲೈನ್ ಮೂಲಕ ಜೂಜಲ್ಲಿ ಕಳೆದುಕೊಂಡು ಆ ರೋಷವನ್ನು ತನ್ನ ಅಕ್ಕ ತನ್ನ ತಾಯಿಯನ್ನು ಕೊಲ್ತಾರೆ. ಅಂದರೆ ಈ ಜೂಜಾಟ ಎಷ್ಟರ ಮಟ್ಟಿಗೆ ಬೆಳೆದಿದೆ. ಇದನ್ನು ತಡೆ ಹಿಡಿಬೇಕಾಗದ್ದು ಪ್ರಿಯಾಂಕಾ ಖರ್ಗೆ ಅವ್ರದ್ದು. RSS ಜನರಿಗೆ ತೊಂದರೆ ಉಂಟಾದಾಗ, ಬರಗಾಲ ಬಂದಂಥ ಸಂದರ್ಭದಲ್ಲಿ ಮೇವು ಸಂಗ್ರಹಣೆ ಮಾಡ್ತಕ್ಕಂಥದ್ದು, ಹೆಚ್ಚು ಮಳೆ ಆದಾಗ ಜನರ ನೆರವಿಗೆ ಬರ್ತಕ್ಕಂಥದ್ದು, ಕೋವಿಡ್ ಆದಂಥ ಸಂದರ್ಭದಲ್ಲಿ ಸಹಾಯ ಹಸ್ತ ಚಾಚ್ತಕ್ಕಂಥದ್ದು. ಈ ಒಳ್ಳೆಯ ಕಾರ್ಯಕ್ರಮ ಮಾಡಲಿಕ್ಕೆ ಏನು ರಿಜಿಸ್ಟರ್ ಮಾಡ್ಕೋಬೇಕಾ? ನಾನು ಚಡ್ಡಿ ಹಾಕ್ಕೊಂಡು ನಾನು ಜನಸೇವೆ ಮಾಡೋಕ್ಕೆ ನನ್ನ ಸಂಸ್ಥೆ ರಿಜಿಸ್ಟರ್ ಆಗಿದೆ ಅಂತ ನಾನು ಕೇಳಬೇಕಾ? ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಯುವಕರಿದ್ದೀರಿ, ನಿಮ್ಗೆ ಇನ್ನೂ ಭಾಳಷ್ಟು ಅವಕಾಶ ಇದೆ. ಈ ರೀತಿ ಹಿಂದೂಗಳನ್ನು ಕೆರಳಿಸ್ತಕ್ಕಂಥದ್ದು, RSSನ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದು, ಇದರಿಂದ ನಿಮ್ಮ ಭವಿಷ್ಯ ಇದೆ ಅಂತ ತಿಳ್ಕೊಂಡ್ರೆ ಈ ರೀತಿಯ ನಡವಳಿಕೆಯನ್ನು ಮಾಡಿ ಬಂಗಾಳದಲ್ಲಿ ಏನಾಯಿತು TMCಗೆ ಅನ್ನೋದು ತಮಗೇನಾದರೂ ಗೊತ್ತಿದೆನಾ? ಇವತ್ತು ನಮ್ಮ ಧರ್ಮದಲ್ಲಿ ಭಾರತೀಯರೆಲ್ಲರಿಗೂ ಧರ್ಮದಲ್ಲಿ ನಂಬಿಕೆ ಇದೆ. ಇವತ್ತು ನಮ್ಮ ನೆರೆರಾಜ್ಯ ತಮಿಳುನಾಡಿನ ಮುಖ್ಯಮಂತ್ರಿ ಅವರು ಕ್ರಿಶ್ಚಿಯನ್ ಧರ್ಮವನ್ನು ಸ್ವೀಕರಿಸಿದರೂ ಕೂಡ ಇವತ್ತು ಕೊಲ್ಲೂರು ಮೂಕಾಂಬಿಕೆಯ ಆಶೀರ್ವಾದಕ್ಕೆ ಯಾಕೆ ಬರ್ತಾರೆ? ಇದನ್ನು ಅರ್ಥ ಮಾಡ್ಕೋಬೇಕು ಪ್ರಿಯಾಂಕಾ ಖರ್ಗೆ ಅವರೇ. ರಾಜ್ಯದಲ್ಲಿ ಭಯಂಕರ ಭ್ರಷ್ಟಾಚಾರ, ಜೂಜು ಇವೆಲ್ಲ ನಡೀತಾ ಇರುವ ಸಂದರ್ಭದಲ್ಲಿ ಆ ಕೆಲಸ ಮಾಡೋದು ಬಿಟ್ಟು ತಾವು ಆಗಲಿ, ನೂತನ ಅಧ್ಯಕ್ಷರಾದಂಥ ಹರಿಪ್ರಸಾದ್ ಅವರಾಗಲಿ RSS ಬಗ್ಗೆ ಮಾತನಾಡ್ತಕ್ಕಂಥದ್ದು ಬಿಡಬೇಕು. ಬಂಗಾಳದ ಪರಿಸ್ಥಿತಿಯನ್ನು ನೋಡಿ ಆದರೂ ಇವರಿಗೆ ತಿಳುವಳಿಕೆ ಬರಬೇಕು ಅಂತಕ್ಕಂಥ ಮನವಿಯನ್ನು ಅವರಿವಾಗ ಹೋಮ್ ಮಿನಿಸ್ಟ್ರು ಮನವಿ ಮಾಡ್ತೀನಿ. ಇದರ ಜೊತೆ ಭಾಳಷ್ಟು ನನ್ನ ಆತ್ಮೀಯರು ಸಿರಿಗೆರೆ ಶ್ರೀಗಳು ಹೇಳಿದ ಮೇಲೆ ಭಾಳ ಮೌನ ವಹಿಸಿದ್ದೀರಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾಯಿದ್ರು ಜನ. ಸಾಮಾನ್ಯವಾಗಿ ಹೋಗಿತ್ತು. ಆದರೆ ನಾನು ಏನು ಮಲ್ಲಿಕಾರ್ಜುನ್ ಒಡೆತನದ ಸಚಿವ ಅಲ್ಲ. ಈಗ ಮಲ್ಲಿಕಾರ್ಜುನ್ ಒಡೆತನದ ಫ್ಯಾಕ್ಟ್ರಿ ಬಳಿ ಇರ್ತಕ್ಕಂಥ ಹಳ್ಳವನ್ನು ಮುಚ್ಚಿದ್ದಾರೆ ಅಂಥೇಳಿ ನಾನೇನು ಹೋರಾಟ ಮಾಡ್ತಾಯಿದ್ದೆ, ಆ ಹೋರಾಟದಲ್ಲಿ ನಾನು ಯಶಸ್ವಿಯಾಗಿದ್ದೀನಿ. ಸರ್ಕಾರ ಅಧಿಕೃತವಾಗಿ ಹೇಳಿದೆ, ಹಳ್ಳವನ್ನು ಮುಚ್ಚಿದ್ದಾರೆ. ಒಂದು ಸಂದರ್ಭದಲ್ಲಿ ಹರೀಶ್ರವರು ಹೋರಾಟ ಪ್ರಾರಂಭ ಮಾಡಿದ ಮೇಲೆ ಹಳ್ಳವನ್ನು ಮತ್ತೊಮ್ಮೆ ತೆಗೆಯೋ ಪ್ರಯತ್ನ ಆಯಿತು, ಆದರೆ ಅದು ಕೈಗೂಡಲಿಲ್ಲ, ಹಂಗೆ ನಿಂತಿದೆ. ಒಟ್ಟಾರೆ ಹಳ್ಳ ಮುಚ್ಚಿರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥದ್ದನ್ನು ಸರ್ಕಾರ ನನಗೆ ಕೊಟ್ಟಿದೆ, ಸರ್ಕಾರವೇ ಕೊಟ್ಟಿದೆ.